ಹಲೋ ಸ್ನೇಹಿತರೆಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಇವತ್ತು ಬಾಸುಮತಿ ರೈಸಿಂದ ಪುದೀನ ರೈಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಾನು 2 ಕಪ್ಪು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಗ್ಯಾಸ್ನ ಆನ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡಬೇಕು. ಸೊ ನಾನು ಇವಾಗ ಮಿಕ್ಸಿ ಸಾಚೆ ತೊಗೊಂಡಿನಿ. ಮಿಕ್ಸಿ ಸಾಚೆಯಲ್ಲಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದಿಷ್ಟು ಹಸಿಮೆಣಸಿನ್ಕಾಯಿ ಎಲ್ಲವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನೀವು ಖಾರ ನೋಡ್ಕೊಂಡು ತೊಗೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸರಿ, ಫೈನಲಿ ರೆಡಿ ಆಯಿತು. ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು. ನೀವು ಕೂಡ ನಿಮ್ಮ ಮನೆಯಲ್ಲಿ ಎದ್ರಲ್ಲಿ ಮಾಡ್ತೀರಲ್ವ ರೈಸ್ ಒಗ್ಗರಣೆ ಹಾಕೋಕ್ಕೆ. ಇದು ತುಂಬ ಸ್ಪೆಷಲ್ ಆಗಿರುವುದು. ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಪುದೀನ ಚಿತ್ರಾನ್ನ. ಸ್ವಲ್ಪ ತುಪ್ಪ ತೊಗೊಳ್ಳಿ. ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆರೋಗ್ಯಕ್ಕೆ ತುಪ್ಪ ಒಳ್ಳೆಯದು, ಸೊ ಅದರ ಸಲುವಾಗಿ ತುಪ್ಪ ತೊಗೊಂಡಿದ್ದೀನಿ. ಡೈಲಿ ಮಕ್ಕಳ ಟಿಫನ್ ಬಾಕ್ಸಿಗೆ ನೀವು ವೆಜ್ ಪಲಾವು, ಮಸಾಲೆ ರೈಸ್ ಕಟ್ಟೋದು ಆಗಿರುತ್ತೆ. ಮಕ್ಕಳಿಗೆ ತುಂಬ ಬೇಜಾರಾಗಿರುತ್ತೆ. ಸೊ ಆವಾಗ ಪುದೀನ ಪಲಾವ್ ಮಾಡಿ ನೋಡ್ಕೊಳ್ಳಿ ಹೇಗಾಗುತ್ತೆ. ಸೊ ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಗೋಡಂಬಿ, ಮಣಕು, ಮೆಣಸು, ಚಕ್ಕೆ, ಲವಂಗ, ಬಿರಿಯಾನಿ ಎಲೆನ ಹಾಕ್ಕೊಂಡಿದ್ದೀನಿ. ನಾನು ಮಸಾಲೆಗೆ ಏನೇನು ಬೇಕೋ ಆ ಪದಾರ್ಥನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಳ್ಳಿ, ತುಂಬ ಚಿಕ್ಕ ಸೈಜಲ್ಲೇನು ಬೇಡ. ಎಲ್ಲವನ್ನು ಒಗ್ಗರಣೆ ಹಾಕೋಬೇಕು. ಇವಾಗ ಸ್ವಲ್ಪ ಕಲರ್ ಸಲುವಾಗಿ ಅರಿಶಿನ ಪುಡಿ, ಸರಿಯಾಗಿ ಎಲ್ಲವನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಆವಾಗಲೇ ಮಿಕ್ಸಿಯಲ್ಲಿ ಪುದೀನ ಪೌಡರ್ ಇಟ್ಟೆ ಅಲ್ವಾ, ಆ ರಸವನ್ನು ಇವಾಗ ಇಲ್ಲಿ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗಲೂ ವೈಟ್ ಕಲರ್, ಯೆಲ್ಲೋ ಕಲರ್ ರೈಸ್ ಮಾಡೋ ಬಲವಾಗಿ ಸ್ವಲ್ಪ ಗ್ರೀನ್ ಕಲರ್ ರೈಸ್ ಅಂತ ಪುದೀನ ರೈಸಲ್ಲಿ ಮಾಡೋಕ್ಕೆ ತುಂಬ ವೆರೈಟಿ ರೈಸಸ್ ಇದೆ. ಸೊ ಪಲಾವು, ಮಸಾಲ ರೈಸ್, ವೆಜ್ ಪಲಾವ್, ಚಿತ್ರಾನ್ನ, ರೆಡ್ ರೈಸ್. ಸೊ ಇವಾಗ ನಾನು ಬಾಸುಮತಿ ರೈಸ್ ಆಗಿರೋದು ಕುಕ್ಕರಿಂದ ತಗೊಂಡು ಒಂದು ಸೈಜಲ್ಲಿ ತಗೊಂಡು ಇವಾಗ ಒಗ್ಗರಣೆ ಹಾಕೋಕತ್ತೀನಿ. ಸರಿಯಾಗಿ ಸ್ಪೂನಿಂದ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫೈನಲಿ ಎಷ್ಟು ಚೆನ್ನಾಗಾಗಿದೆ. ಸೊ ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡಿದ ಕೂಡಲೇ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಪೇಷನ್ಸಿಂದ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಮೇಲೆ ನನಗೆ ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು.